ನೀವು ಅಪಾರ್ಟ್ಮೆಂಟ್ನಲ್ಲಿದ್ದರೆ ಅಪಾರ್ಟ್ಮೆಂಟಿನ ಗ್ರೌಂಡ್ ಫ್ಲೋರ್ನಲ್ಲಿ ಪಾರ್ಕಿಂಗ್ ಜಾಗದಲ್ಲಿ ಬೈಕ್ ನಿಲ್ಲಿಸಬೇಕು, ರಸ್ತೆ ಬದಿಯಲ್ಲ. ಒಂದು ವೇಳೆ ಫುಟ್ಪಾತ್ ಮೇಲೆ ಬೈಕ್ ಓಡಿಸಿದ್ರೆ ನಿಮಗೆ 5,000 ದಂಡ ಬೀಳೋ ಸಾಧ್ಯತೆಗಳಿದೆ. ಫುಟ್ಪಾತ್ ಅನ್ನೋದು ಪಾದಚಾರಿಗಳಿಗಿರೋದು. ಫುಟ್ಪಾತ್ ಒತ್ತುವರಿ ತೆರವು ಬಳಿಕ ಹೊಸ ಬ್ರಹ್ಮಾಸ್ತ್ರ ಸರ್ಕಾರದಿಂದ ಪ್ರಯೋಗ ಆಗ್ತಾ ಇದೆ. ದಂಡದ ಮೊತ್ತ 5,500 ರೂಪಾಯಿಯಿಂದ ಹಿಡಿದು 5,000ಕ್ಕೆ ಹೆಚ್ಚಿಸುವಂತೆ ಆಗ್ರಹ. ದಂಡದ ಮೊತ್ತ ಹೆಚ್ಚಿಸೋದಕ್ಕೆ ಸಾರಿಗೆ ಸಚಿವರಿಗೆ ಪತ್ರ. ಸಾರಿಗೆ ಸಚಿವರು ಯಾರು ಈಗ? ಬೈರತಿ ಸುರೇಶ್ಗೆ ಸಚಿವ ಕೃಷ್ಣ ಬೈರೇಗೌಡರು ಪತ್ರ ಬರೆದಿದ್ದಾರೆ. ಪಾದಚಾರಿಗಳಿಗೆ ಅಪಘಾತ ಆದರೆ ಕಠಿಣ ಕಾನೂನು ಕ್ರಮ. ಫುಟ್ಪಾತ್ ಮೇಲೆ ಬೈಕ್ ಓಡಿಸಿದ್ರೆ 5,000 ದಂಡ. ಫುಟ್ಪಾತ್ ಒತ್ತುವರಿ ತೆರವು ಬಳಿಕ ಹೊಸ ಬ್ರಹ್ಮಾಸ್ತ್ರ. ರಸ್ತೆ ಬದಿ ಅಂದ್ರೆ ಫುಟ್ಪಾತ್ ಪ್ರದೇಶ, ಪಾದಯಾತ್ರಿಗಳು ಅಂದ್ರೆ ಪಾದಚಾರಿಗಳು, ನಡ್ಕೊಂಡು ಹೋಗುವವರಿಗೆ ಸಂವಿಧಾನ ಒಂದು ಕಾನೂನು, ಒಂದು ಅಧಿಕಾರವನ್ನು ಕೊಟ್ಟಿದೆ. ಅವರದೇ ಆದಂತಹ ಮೂಲಭೂತ ಅಧಿಕಾರ. ಯಾವ ಸಂದರ್ಭದಲ್ಲೆಲ್ಲ ನಾವು ರಸ್ತೆಯ ಬದಿಯ ಫುಟ್ಪಾತ್ನಲ್ಲಿ ನಡೀತೀವೋ ಆಗ ಎಲ್ಲವೂ ಕೂಡ ನಾವು ಪಾದಚಾರಿಗಳು. ನಮಗೆ ನಮ್ಮದೇ ಆದ ಸ್ವಾತಂತ್ರ್ಯಗಳಿದ್ದಾವೆ. ನಾವು ನಡ್ಕೊಂಡು, ನೀವು ಗಾಂಧಿನಗರದಲ್ಲೊಮ್ಮೆ ನಡ್ಕೊಂಡು ಹೋಗಬೇಕು. ಫ್ರೈಡ್ ರೈಸ್ ಮಾಡೋನ ಅಂಗಡಿನೂ ಫುಟ್ಪಾತ್ ಪ್ರದೇಶದಲ್ಲಿ, ಆ ಫ್ರೈಡ್ ರೈಸ್ ತಿನ್ನೋದಕ್ಕೆ ಬಂದಿರೋ ವ್ಯಕ್ತಿಯ ಬೈಕು ರಸ್ತೆ ಪಕ್ಕದಲ್ಲಿ, ನಡ್ಕೊಂಡು ಹೋಗೋವನು ಹಾವಿನ ಥರ ಜಿಗ್ಜಾಗ್ ಮಾಡ್ಕೊಂಡು ಹೋಗ್ಬೇಕು. ಇದು ಪರಿಸ್ಥಿತಿ ಬೆಂಗಳೂರಿನದ್ದು. ಇದನ್ನು ಕ್ಲೀನ್ ಮಾಡಬೇಕು ಅಂಥೇಳಿ ಕೃಷ್ಣ ಬೈರೇಗೌಡರು ಬಹಳಷ್ಟು ದೊಡ್ಡ ಮಟ್ಟಗಿನ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಹಕಾರ ಕೊಡಬೇಕಾಗಿರೋದು ಬೆಂಗಳೂರಿನ ಪ್ರತಿಯೊಬ್ಬ ನಾಗರಿಕ. ಅದರರ್ಥ ನಾವು ಬಡ ವಿರೋಧಿ, ರಸ್ತೆ ಬದಿ ವ್ಯಾಪಾರಸ್ಥಿಗಳ ವಿರೋಧಿ ಅಂತಲ್ಲ. ನಗರ ಕ್ಲೀನ್ ಆಗಿರಬೇಕು, ಕಾನೂನಿನ ನಿಯಮಗಳನ್ನು ಪಾಲನೆ ಮಾಡಬೇಕು. ಕಂಡು ಜಾಗದಲ್ಲಿ ನಮ್ಮ ಅಪ್ಪ ಕೊಡಿಸಿರೋ ಬೈಕು ಅಂಥೇಳಿ ನಿಲ್ಲಿಸೋದಕ್ಕಾಗೋದಿಲ್ಲ. ಕಾನೂನಿದಾವೆ, ನಿಯಮಗಳಿದೆ. ಸೊ ಈಗ ಸರ್ಕಾರವು ಕೂಡ ಕಠಿಣ ನಿಯಮವನ್ನು ಕೂಡ ಕೈಗೊಂಡಿದೆ.